ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಟಿ ಸಮಾಚಾರ. ಇವತ್ತಿನ ಸಮಾಚಾರ ಏನಂತೀರಾ? ಹೌದು, ಒಳ್ಳೆ ಸಮಾಚಾರ ಇದೆ ಇವತ್ತಂತೂ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್. ಬರೀ ಅವ್ರ ಫ್ಯಾನ್ಸ್ಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಿನಿಮಾ ಪ್ರಿಯರಿಗೆ, ಎಸ್ಪೆಷಲಿ ಸಿನಿಮಾ ಪ್ರಿಯರು ಯಾರ್ಯಾರಿದ್ದೀರಾ ಅವ್ರಿಗೆ ಒಂದೊಳ್ಳೆ ಸುದ್ದಿ, ಒಂದೊಳ್ಳೆ ಸಮಾಚಾರ. ಏನಂತೀರಾ? ಧ್ರುವ ಸರ್ಜಾ ಅವ್ರದ್ದು ಇನ್ನೇನು ಮಾರ್ಟಿನ್ ಬರೋದಕ್ಕೆ ರೆಡಿಯಾಗಿದೆ. ಅದಾದ ನಂತರ KD ರೆಡಿ ಇದೆ. ಅದಾದ ನಂತರ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಪ್ಲ್ಯಾನ್ ಆಗ್ತಾ ಇದೆ ಧ್ರುವ ಸರ್ಜಾ ಅವ್ರಿಗೆ. ಒಂಬಾಳೆ ಫಿಲಮ್ಸ್ ಅವರ ವತಿಯಿಂದ ಒಂದೊಳ್ಳೆ ಸಿನಿಮಾ ಬರ್ತಿದೆ. ನರ್ತನ್ ಡೈರೆಕ್ಟರ್ ಮುಫ್ತಿ ಮತ್ತು ಭೈರತಿ ರಣಗಲ್ ಸಿನಿಮಾ ಮಾಡಿ ಒಂದೊಳ್ಳೆ ಹೆಸರನ್ನ ಮಾಡಿದ್ರು, ಒಳ್ಳೆ ಸಿನಿಮಾನ ಕೊಟ್ಟಿದ್ರು. ಅದೇ ನರ್ತನ್ ಇವಾಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಒಂಬಾಳೆ ಫಿಲಮ್ಸ್ ವತಿಯಿಂದ ಒಂಬಾಳೆ ಫಿಲಮ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರುತ್ತೆ, ಒಂಬಾಳೆ ಫಿಲಮ್ಸ್ ಅಂದ ಕೂಡಲೇ ಒಳ್ಳೆ ಸಿನಿಮಾನೇ ಆಗಿರುತ್ತೆ. 100% ಒಳ್ಳೆ ಸಿನಿಮಾ. ಕನ್ನಡಿಗರಿಗೆ ಖುಷಿ ಆಗೋ ಥರ, ಕನ್ನಡಿಗರಿಗೆ ಹೆಮ್ಮೆ ಆಗೋ ಥರ ಒಂದು ಒಳ್ಳೆ ಸಿನಿಮಾನ ಖಂಡಿತವಾಗ್ಲೂ ಕೊಡ್ತಾರೆ. ಯಾಕಂದರೆ ಇದರಿಂದ ನಾವು ನೋಡಿದ್ದೀವಿ ಒಂಬಾಳೆ ಫಿಲ್ಮ್ಸು ಯಾವ್ಯಾವ ಥರ ಸಿನಿಮಾಗಳನ್ನ ಪ್ರೆಸೆಂಟ್ ಮಾಡಿದ್ದಾರೆ, ಯಾವ್ಯಾವ ಥರ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ನಾವೇ ನೋಡಿದ್ದೀವಿ. ನೀವು ಕೂಡ ನೋಡಿರ್ತೀರ, ಅದ್ರ ಬಗ್ಗೆ ಮತ್ತೊಂದು ಮಾತೇ ಇಲ್ಲ. ಒಂಬಾಳೆ ಸಿನಿಮಾ ಅಂದರೆ ಈಗ ಪ್ರೆಸೆಂಟ್ ಪ್ಯಾನ್ ಇಂಡಿಯಾ ಅನ್ಕೋಬಿಡ್ಬೇಕು. ಒಂಬಾಳೆ ಫಿಲ್ಮ್ಸ್ ಅಂದರೆ ಪ್ಯಾನ್ ಇಂಡಿಯಾನೇ, ಅದರಲ್ಲಿ ನೋ ಡೌಟ್ಸ್. ಮತ್ತೊಬ್ಬ ಆರ್ಟಿಸ್ಟ್, ಮತ್ತೊಬ್ಬ ಕನ್ನಡಿಗರ ನೆಚ್ಚಿನ ನಟ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕೆ ಹೊರಟಿದ್ದಾರೆ. ಇದು ಇವತ್ತಿನ ವಿಶೇಷ. ಮತ್ತೊಬ್ಬ ನಟ ಧ್ರುವ ಸರ್ಜನ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜನ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಕೆ ಹೊರಟಿದ್ದಾರೆ. ತುಂಬ ಹೆಮ್ಮೆಯ ವಿಷಯ ಕನ್ನಡಿಗರಿಗೆ ಇದು. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟರು ಕನ್ನಡದಲ್ಲಿ. ಇಲ್ಲಿವರೆಗೂ ಒಳ್ಳೆ ಅಭಿನಯ ಮಾಡ್ಕೊ ಬಂದಿದ್ದಾರೆ, ಕನ್ನಡಿಗರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಕೊ ಬಂದಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಆಕ್ಷನ್ ಪ್ರಿನ್ಸ್ ಇವಾಗ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ, ಪ್ಯಾನ್ ಇಂಡಿಯಾ ಸಿನಿಮಾ ಖಂಡಿತವಾಗ್ಲೂ. ಯಾಕಂದರೆ ಒಂಬಾಳೆ ಫಿಲ್ಮ್ಸ್ ಅವ್ರ ವತಿಯಿಂದ ಬರ್ತಿದೆ ಅಂದರೆ ಸಿನಿಮಾ ಡೌಟ್ಸೇ ಇಲ್ಲ, ಪ್ಯಾನ್ ಇಂಡಿಯಾನೇ. ಅದು ಪ್ಯಾನ್ ಇಂಡಿಯಾನೇ ಆಗಬೇಕಂತ ಇಲ್ಲ, ಆದರೆ ಪ್ಯಾನ್ ಇಂಡಿಯಾನೇ. ಒಳ್ಳೆ ಸ್ಟಾರ್, ಒಳ್ಳೆ ಡೈರೆಕ್ಟರ್ ಮುಫ್ತಿ ಮತ್ತು ಭೈರತಿ ರಣಗಲ್, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಆ ಜಾನರಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಅವರು ಆ್ಯಕ್ಟ್ ಮಾಡಿದ್ರೆ, ಆ ಮುಫ್ತಿ ಮತ್ತು ಭೈರತಿ ರಣಗಲ್ ಏನಿದೆ, ನರ್ತನ್ ಡೈರೆಕ್ಷನ್ ಸಿನಿಮಾ, ಆ ಜಾನರಲ್ಲಿ ಆಕ್ಷನ್ ಪ್ರಿನ್ಸ್ ನಮ್ಮ ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿದ್ರೆ ಅದು ಯಾವ ರೀತಿ ಇರುತ್ತೆ ಸಿನಿಮಾ, ಏನು ಜಾನರ್, ಎಲ್ಲಿಗೆ ತೊಗೊಂಡು ಹೋಗ್ಬೋದು ಸಿನಿಮಾನ, ಪ್ಯಾನ್ ಇಂಡಿಯಾ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ. ಯಾಕಂದರೆ ಒಂಬಾಳೆ ಫಿಲ್ಮ್ಸ್ ಅವರು ಅಂದರೆ ಯಾವುದಕ್ಕೂ ಕಡಿಮೆ ಮಾಡಲ್ಲ, ಎಲ್ಲ ಥರನೂ ಮಾಡ್ತಾರೆ, ಎಲ್ಲ ಥರ ಖರ್ಚು ಮಾಡೋಕ್ಕೂ ರೆಡಿಯಾಗಿರ್ತಾರೆ. ಒಂದು ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ 100%, ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಸೊ ಇದು ಕೂಡ ಪ್ಯಾನ್ ಇಂಡಿಯಾ ಆಗೇ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ ಯಾರು ಕೂಡ. ಬಟ್ ಸಿನಿಮಾ ಬರೋದಂತೂ 100% ನರ್ತನ್ ಡೈರೆಕ್ಷನ್ ಮಾಡ್ತಿದ್ದಾರೆ, ಧ್ರುವ ಸರ್ಜಾ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಒಂಬಾಳೆ ಫಿಲ್ಮ್ಸ್ ವತಿಯಿಂದ. ಇದಿಷ್ಟು 100%. ಬಟ್ ಯಾವ ಸಿನಿಮಾ, ಏನು ಜಾನರ್, ಏನು ಕತೆ, ಯಾವಾಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಸಿನಿಮಾ ಮಾಡ್ತಿದ್ದಾರೆ, ಇದಂತೂ 100% ಕನ್ಫರ್ಮ್. ಅದು ಒಂಬಾಳೆ ಫಿಲ್ಮ್ಸ್ ವತಿಯಿಂದಾನೇ ಮಾಡ್ತಿದ್ದಾರೆ, ಇದಂತೂ 100% ಕನ್ಫರ್ಮ್. ಮತ್ತೊಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ ಕನ್ನಡದಲ್ಲಿ, ನಿಮ್ಮೆಲ್ಲರ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ನಮ್ಮ ಹೆಮ್ಮೆಯ ವಿಷಯ, ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ತುಂಬ ಜನ ಯಶ್ ಅವರು ಸ್ಟಾರ್ಟ್ ಮಾಡಿದ್ರು, ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಮತ್ತು ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಸುದೀಪ್ ಅವರು ಕೂಡ ಎಲ್ಲರಿಗಿಂತ ಮುಂಚೆನೇ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಅದಾದ ರಕ್ಷಿತ್ ಶೆಟ್ಟಿ ಅವರು ಕೂಡ. ನಮ್ಗೆ ಹೆಮ್ಮೆಯ ವಿಷಯ. ತುಂಬಾ ಏನು ಕನ್ನಡಿಗರಲ್ಲಿ ಆ ಜೋಶ್ ಹುಟ್ಟುತ್ತೆ, ನಮ್ಮವರು ಅಂತ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ. ಬರೀ ನಮ್ಮ ರಾಜ್ಯ ಅಲ್ಲ, ಹೊರ ದೇಶಕ್ಕೆ ಹೋಗ್ಬಿಡ್ತಾ ಇದೆ ಕನ್ನಡ ಸಿನಿಮಾ ಇವತ್ತು ಹೊರ ದೇಶದವರೆಗೂ ರೀಚ್ ಆಗ್ತಾ ಇರೋದು. ನಿಮ್ಮೆಲ್ಲರ ಹೆಮ್ಮೆಯ ವಿಷಯ.
ನಾವು ತುಂಬ ಖುಷಿ ಪಡಬೇಕಾಗಿರೋ ವಿಷಯ. ನಿಮಗೆಲ್ಲ ಗೊತ್ತೇ ಇರುತ್ತೆ ಒಂದು ಟೈಮಲ್ಲಿ ಕನ್ನಡ ಸಿನಿಮಾ ಹೆಂಗಿತ್ತು, ಯಾವ ಥರ ಟ್ರೀಟ್ ಮಾಡ್ತಿದ್ರು ಹೊರಗಿನವರು. ಕನ್ನಡಿಗರು ಅದನ್ನೆಲ್ಲ ತಡ್ಕೊಂಡಿದ್ರಲ್ಲ, ಅದು ದೊಡ್ಡ ವಿಷಯ. ತಡ್ಕೊಂಡಿದ್ದು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆನ ಕಾಣ್ತಾ ಇರೋದು ಕನ್ನಡ ಇಂಡಸ್ಟ್ರಿ. ಎಲ್ಲರಿಗೂ ಖುಷಿ ಕೊಡೋ ವಿಷಯ. ಬರೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರ ಬೆಳೀತಾ ಇಲ್ಲ, ಜೊತೆಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನು ಕೂಡ ಹೊರಗಡೆ ತಗೊಂಡೋಗಿ ಪರಿಚಯಿಸ್ತಾ ಇದ್ದಾರೆ. ಇದಿನ್ನೂ ದೊಡ್ಡ ವಿಷಯ. ಎಲ್ಲ ಸಿನಿಮಾಗಳಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಿನಿಮಾಗಳಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡ್ತಾರೆ. ಕೆಲವೊಂದು ಸಿನಿಮಾಗಳಲ್ಲಿ ಎಲ್ಲ ನಮ್ಮ ಏನು ನಮ್ಮ ಕರ್ನಾಟಕ, ನಮ್ಮ ಒಂದು ಕಲ್ಚರ್ ಏನಿದೆ ಅದನ್ನು ಪರಿಚಯ ಮಾಡಿಸ್ಕೊಡ್ತಾರೆ. ಸೊ ಇಷ್ಟೇ ವಿಷಯ. ಧ್ರುವ ಸರ್ಜನ್ ಅವ್ರದ್ದು ಒಂದೊಳ್ಳೆ ಸಿನಿಮಾ ಬರ್ತಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಆಗೇ ಆಗುತ್ತೆ ಅನ್ನೋ 100% ನಂಬಿಕೆ ನಮಗಿದೆ. ನಿಮಗೂ ಕೂಡ ನಂಬಿಕೆ ಇರುತ್ತೆ ಅಂದ್ಕೊಳ್ತೀನಿ. ಸೊ ನಾನು ಕಾಯ್ತಾ ಇದ್ದೀನಿ ಯಾವಾಗ ಏನು ಮಾಹಿತಿ ಸಿಗ್ಬೋದು ಅಂತ. ಸೊ ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನನ್ಸುತ್ತೆ, ಇದು ಪ್ಯಾನ್ ಇಂಡಿಯಾ ಮೂವಿ ಆಗುತ್ತಾ ಅಥವಾ ಆಗಲ್ವಾ. ಆದರೆ ಸಿನಿಮಾ ಬರೋದಂತೂ ಕನ್ಫರ್ಮ್. ಒಂಬಾಳೆ ಸಿನಿಮಾ ವತಿಯಿಂದ ನರ್ತನ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರೇ ಹೀರೋ. ಇದಂತೂ ಕನ್ಫರ್ಮ್, ಯಾವುದೇ ಡೌಟ್ಸ್ ಇಲ್ಲ. ಮುಂದಿನ ದಿನಗಳ ಕಾಯ್ದು ನೋಡೋಣ ಏನು ಇದ್ರ ಬಗ್ಗೆ ಏನು ಮಾಹಿತಿ ಸಿಗ್ಬೋದು ಅಂತ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಂಗಾದ್ರೆ ಅಲ್ಲಿವರೆಗೂ ಶುಭವಾಗಲಿ.